I begin to I begin to ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ವೆರಿ ಸಾರಿ ನನ್ನ ವ್ಲಾಗ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಆ್ಯಂಡ್ ಕಾಮೆಂಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ವ್ಲಾಗ್ಸ್ ಮಾಡಿ ಅಂತ. ಆ್ಯಂಡ್ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ್ರು ವ್ಲಾಗ್ ಮಾಡಿ ಅಂತ. ಸೊ ಹಂಗಾಗಿ ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗ್ಸ್ ಎಲ್ಲ ಮಾಡಿದ್ರು, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲದೆ ಸ್ವಲ್ಪ ಬ್ಯುಸಿ ಓಡಾಟ ಗಜಿಬಿಜಿ ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಅಜ್ಜಿ ಬೇರೆ ಇರಲಿಲ್ಲ, ಎಲ್ಲ ನನ್ನ ಮನೇಲಿ ಮಕ್ಕಳು ನೋಡ್ಕೊಳ್ಳೋದು ಸ್ವಲ್ಪ ಮ್ಯಾನೇಜಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗಿತ್ತು. ಸೊ ಹಂಗಾಗಿ ವ್ಲಾಗ್ ಮಾಡಿರಲಿಲ್ಲ. ಇನ್ಮೇಲಿಂದ ವ್ಲಾಗ್ಸ್ ಮಾಡಿರೋದನ್ನು ಎಡಿಟ್ ಮಾಡಿ ಕ್ಲೀನಾಗಿ ಪ್ರಾಪರಾಗಿ ಕಮಿಂಗ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಲಾಸ್ಟ್ 1 ಮಂತಿಂದ ಶೂಟ್ ಮಾಡ್ಕೊಂಡಿರೋ ಅಂಥ ವೀಡಿಯೋಸ್ನೆಲ್ಲ ಒನ್ ಬೈ ಒನ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ನಾನು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಕೊಂಡಿರೋವಂಥದ್ದು. ಆ್ಯಂಡ್ ನಮ್ಮ ಆಂಟಿ ಮಗನಿಗೆ ಕಿವಿ ಶಾಸ್ತ್ರ ಇತ್ತು, ನನ್ನ ತಮ್ಮನಿಗೆ ಹೂ ಮುಡಿಸೋ ಶಾಸ್ತ್ರ. ಹಂಗಾಗಿ ನಮ್ಮ ಆಂಟಿ ನಮ್ಮ ಅಜ್ಜಿಯವರೆಲ್ಲ ಶಾಪಿಂಗ್ ಬಂದಿದ್ರು ಬ್ಯಾಂಗ್ಳೂರಿಗೆ. ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ಸ್ಗೆ ಹೋಗಿದ್ವಿ. ಸೊ ಅಲ್ಲಿ ಶೂಟ್ ಮಾಡಿಕೊಂಡ್ರು ಅಂತಹ ವೀಡಿಯೋ. ನಾವು ಚಿಕ್ಕಪೇಟೆಗೆ ಹೋಗಿ ಸುದರ್ಶನ್ ಸಿಲ್ಕ್ಸ್ಗೆ ಹೋದ್ವಿ, ಬಟ್ ನಾವೇನು ಪರ್ಚೇಸ್ ಮಾಡಲಿಲ್ಲ. ನಮಗೆ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗಲಿಲ್ಲ. ಸ್ಯಾರೀಸ್ ಕೆಲವೊಂದೆಲ್ಲ ಚೆನ್ನಾಗಿತ್ತು, ಬಟ್ ನಮ್ಮ ಬಜೆಟಲ್ಲಿ ನೋಡುವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಂಥ ಸೀರೆ ಸಿಗಲಿಲ್ಲ. ಆ್ಯಂಡ್ ಇನ್ನು ಸ್ವಲ್ಪ ಚೆನ್ನಾಗಿದೆ ಅಂತ ಹೋದರೆ ಅದು ಫುಲ್ ಹೈ ರೇಂಜ್ ಆಗಿತ್ತು. ಸೊ ಹಂಗಾಗಿ ನಮಗೇನು ಸಮಾಧಾನ ಆಗಲಿಲ್ಲ. ಅಂಥ ಕಲೆಕ್ಷನ್ಸು ಇಲ್ಲ ಅಂತ ನನಗನ್ನಿಸ್ತು. ಸೊ ಹಂಗಾಗಿ ಸುದರ್ಶನ್ ಸಿಲ್ಕ್ಸಲ್ಲಿ ಏನೂ ಶಾಪಿಂಗ್ ಮಾಡಲಿಲ್ಲ. ಮತ್ತು ಚಿಕ್ಕಪೇಟೆಯಲ್ಲಿ ಒಂದು 3-4 ಅಂಗಡಿ ನೋಡಿದ್ವಿ, ಬಟ್ ಅಲ್ಲಿನೂ ನಮ್ಗಂತ ಅವ್ರಿಗೆ ಬೇಕಾಗಿರೋ ನಮ್ಮ ಆಂಟಿಯವ್ರಿಗೆ ಬೇಕಾಗಿರೋ ಅಂಥ ಕಲೆಕ್ಷನ್ಸ್ ಏನೂ ಸಿಗಲಿಲ್ಲ. ಸೊ ಅವ್ರೊಂಥರ ಸ್ಪೆಸಿಫಿಕ್ಕಾಗಿ ಹುಡುಕ್ತಿದ್ರು. ಸೊ ಆ ಥರ ಕಲೆಕ್ಷನ್ಸ್ ಸಿಗಲಿಲ್ಲ. ಸೊ ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಚಿಕ್ಕಪೇಟೆಯಲ್ಲಿ ಅವ್ರಿಗಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. 1-2-3 ಅಂಗಡಿ ನೋಡಿದ್ರು. ಕೆಲವೊಂದು ಸ್ಯಾರೀಸ್ ಚೆನ್ನಾಗಿತ್ತು, ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಪೋತೀಸ್ಗೆ ಕರ್ಕೊಂಡು ಹೋದೆ. ಅಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತ ನಮ್ಮ ನೈಬರ್ಸ್ ಹೇಳಿದರು. ಸೊ ಹಂಗಾಗಿ ನಾವು ಪೋತೀಸ್ಗೆ ಹೋದ್ವಿ. ಸೊ ಅಲ್ಲಿ ನೋಡೋಣ ಕಲೆಕ್ಷನ್ಸ್ ಹೆಂಗಿರ್ಬೋದು ಅಂತ ಎಲ್ಲ ನೋಡಿದ್ವಿ. ಬಟ್ ಕಲೆಕ್ಷನ್ಸ್ ಮಾತ್ರ ಸಕ್ಕತ್ತಾಗಿತ್ತು ಪೋತೀಸಲ್ಲಿ, ಬಟ್ ಸ್ವಲ್ಪ ಕಾಸ್ಟ್ಲಿ, ಹೈ ರೇಂಜ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಸ್ಯಾರಿನೂ ಅಷ್ಟೇ ಡಿಫ್ರೆಂಟಾಗಿತ್ತು. ಎಲ್ಲ ಕಡೆ ಇಷ್ಟು ಕಲೆಕ್ಷನ್ ಸಿಗಲ್ಲ ಪೋತೀಸಲ್ಲಿ. ಸೊ ಎಲ್ಲ ಪೋತೀಸಲ್ಲೇ ತಗೊಂಡ್ರು. ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಬೆಳಗ್ಗೆ 10:30, 11ಗೆ ಬಿಟ್ವಿ. ನಾವು ಸಾಯಂಕಾಲ ರೀಚ್ ಆಗೋಷ್ಟೊತ್ತಿಗೆ 5:30, 6 ಆಗಿಬಿಟ್ಟಿತ್ತು. ಆ್ಯಂಡ್ ಮನೆ ಹತ್ರ ಬಂದು ಅವ್ರ ಮಕ್ಕಳಿಗೆ, ನಮ್ಮ ಆಂಟಿ ನನ್ನ ತಮ್ಮನಿಗೆ ಆ್ಯಂಡ್ ನಮ್ಮ ದೊಡ್ಡಮ್ಮನ ಮಗಳಿಗೆಲ್ಲ ಬಟ್ಟೆ ಶಾಪಿಂಗ್ ಎಲ್ಲ ಇತ್ತು. ಅದೆಲ್ಲ ಸಂಜಯ್ ನಗರಲ್ಲೇ ಮಾಡ್ಕೊಂಡ್ವಿ. ನಮ್ಮ ಏರಿಯಲ್ಲೇ ನಮಗೆ ಗೊತ್ತಿರೋರ ಹತ್ರ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಸೊ ಅವತ್ತಿನ ದಿನ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. 1 ನಿಮಿಷ ಟೈಮ್ ಇಲ್ಲ. ಸುತ್ತಾಡಿ ಸಾಕಾಗ್ಬಿಟ್ಟಿತ್ತು ಈ ಪಾಪುನ ಬೇರೆ ಎತ್ಕೊಂಡು. ಆ್ಯಂಡ್ ಹೆಂಗೋ ಪೋತೀಸಲ್ಸ ಕಲೆಕ್ಷನ್ಸ್ ಎಲ್ಲ ಸಿಕ್ತು. ಅವ್ರಿಗೆ ಬೇಕಾಗಿರೋ ಅಂಥದ್ದು ಎಲ್ಲ ತೊಗೊಂಡು ಬಂದ್ವಿ. ಬಟ್ ನಾನು ಸ್ಯಾರೀಸ್ದೆಲ್ಲ ಶೂಟ್ ಮಾಡ್ಕೊಂಡಿರಲಿಲ್ಲ, ಯಾವ್ಯಾವ ತೊಗೊಂಡ್ರು ಏನು ಅಂತ. ಆ್ಯಂಡ್ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಅವತ್ತಿನ ಮಾರನೇ ದಿನದಿದ್ದು ನಮ್ಮ ಮನೆಯವ್ರ ಫ್ರೆಂಡ್ ಮಹೇಶ್ ಅಣ್ಣದು ಬರ್ತ್ಡೇ ಇತ್ತು. ಸೊ ಹಂಗಾಗಿ ಕೇಕ್ ತಂದು ನಮ್ಮ ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ವಿ. ಸೊ ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಆ್ಯಂಡ್ ಎಲ್ಲ ಮುಗಿಸಿದ್ದಾದ್ಮೇಲೆ ಇದು ಮದರ್ಸ್ ಡೇ ದಿನದ ವ್ಲಾಗ್ ಕೂಡ ನಾನು ಇದರಲ್ಲೇ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಮದರ್ಸ್ ಡೇ ದಿನ ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ಸೆಲೆಬ್ರೇಷನ್ ಮಾಡೋಣ ಮದರ್ಸ್ ಡೇ ಅಂದ್ಬಿಟ್ಟು. ಎಲ್ಲ ನಮ್ಮ ಅಕ್ಕಂದರು ಎಲ್ಲ ಕೂಡ ಊರಲ್ಲೇ ಇದ್ದರು. ಆಯಿತು ನಾನು ಹೋಗೋಣ, ಚಾರು ಕೂಡ ಅಲ್ಲೇ ಇದ್ಲು ಒಂದು 2 ಡೇಸ್, ಹಂಗೆ ನೋಡಿ ಕರ್ಕೊಂಡು ಬರ್ಬೋದು ಅಂತ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೋದ್ವಿ. ನಮ್ಮ ಮನೆಯವ್ರು ನನ್ನನ್ನು ಬಿಟ್ಟು ರಿಟರ್ನ್ ಆಗಿಬಿಟ್ರು. ಸೊ ನಾವು ಕೇಕ್ ತರೋಣ ಅಂದ್ಬಿಟ್ಟು ನೈಟ್ ಸೆಲೆಬ್ರೇಷನ್ ಅಲ್ವಾ, ನಾನು ನಮ್ಮ ಅಕ್ಕ ಬೈಕಲ್ಲಿ ಹೋಗಿದ್ವಿ ಕೇಕ್ ತರೋಕ್ಕೆ. 7:38 ಆ ಟೈಮಲ್ಲಿ ಬೈಕಲ್ಲಿ ಹೋಗಿದ್ವಿ. ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಬೈಕ್ ರೈಡ್ ಮಾತ್ರ ತುಂಬ ದಿನ ಆಗಿಬಿಟ್ಟಿತ್ತು. ಸೊ ನಮ್ಮ ಅಕ್ಕನಿಗೂ ಅಷ್ಟೇ ಈ ಥರ ಬೈಕ್ ರೈಡ್ಸ್, ನೈಟಲ್ಲಿ ಈ ಥರ ಬೈಕ್ ರೈಡ್ಸ್ ಎಲ್ಲ ತುಂಬ ಇಷ್ಟ, ನನಗೂ ಇಷ್ಟ. ಸೊ ಇಬ್ಬರು ಒಂಥರ ಮಜಾ ಮಾಡಿಕೊಂಡು, ಒಂಥರ ಎಂಜಾಯ್ ಮಾಡಿಕೊಂಡು, ಏನು ಸಕ್ಕತ್ತಾಗಿದೆ ಅಂತೆಲ್ಲ ಮಾತಾಡಿಕೊಂಡು ಹೋದ್ವಿ. ಒಂಥರ ಫೇವ್ರೆಟ್ ಪರ್ಸನ್ ಜೊತೆ ಒಂಥರ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಅವತ್ತಿಂದು ಬೈಕ್ ರೈಡ್ ಮಾತ್ರ. ಬೈತಾರೆ ಮನೇಲಿ ಮಮ್ಮಿ ದೊಡ್ಡಮ್ಮ ಅವರು ಎಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಏನೋ ಧೈರ್ಯ ಮಾಡಿ ಹೋಗಿ ಕೇಕ್ ಕೂಡ ರೆಡಿ ಆಗಿತ್ತು. ಫಸ್ಟ್ ಆರ್ಡರ್ ಕೊಟ್ಬಿಟ್ಟು ಬಂದಿದ್ವಿ ನಾವು ಬರ್ತಾ. ಸೊ ಹಂಗಾಗಿ ಕೇಕ್ ಕೂಡ ರೆಡಿ ಆಗಿತ್ತು. ಸೊ ಹೋಗಿ ಕೇಕ್ನೆಲ್ಲ ಪಿಕ್ ಮಾಡಿಕೊಂಡು ನಮ್ಮ ಅಕ್ಕನ ಜೊತೆ ರಿಟರ್ನ್ ಆದ್ವಿ. ನೋಡಿ ನಮ್ಮ ಅಕ್ಕನೂ ಕೂಡ ವ್ಲಾಗಲ್ಲಿ ಹಾಯ್ ಮಾಡ್ತವ್ರೆ. ಶಿ ಈಸ್ ಮೈ ಅಕ್ಕ, ರಶ್ಯು ಅಕ್ಕ ಅಂತ.
ಆ್ಯಂಡ್ ನೋಡಿ ಮದರ್ಸ್ ಡೇ ಹೆಂಗೆ ಮಾಡಿದ್ದಾರೆ, ಹ್ಯಾಪಿಗೆ ಅಲ್ಲಿ ಸ್ಪೆಲ್ಲಿಂಗೇ ಇಲ್ಲ, ಎಚ್ ಅಂತ ಬರ್ಬಿಟ್ಟು ಏನೋ ಗೀಚಿಬಿಟ್ಟಿದ್ದಾರೆ. ಕ್ಯಾಂಡಲ್ಸ್ ಎಲ್ಲ ತಂದಿದ್ವಿ, ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ. ಅಟ್ಲೀಸ್ಟ್ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಒಂದು ಸ್ವಲ್ಪ ಹೈಲೈಟ್ ಮಾಡೋಣ ಅಂದ್ಬಿಟ್ಟು ಕ್ಯಾಂಡಲ್ಸ್ ಎಲ್ಲ ಹಚ್ಚಕ್ಕೆ ಹೋದರೆ ತುಂಬಾ ಗಾಳಿ. ಒಂದು ಕಡೆ ಹಚ್ತಿದ್ರೆ ಒಂದು ಕಡೆ ಆರೋಗ್ತಿತ್ತು. ಅಲ್ಲಿ ನೋಡಿ ನಮ್ಮ ಪುಟ್ ಮಕ್ಕಳೆಲ್ಲ ಇದ್ದರು, ಕಾರುಣ್ಯ ಎಲ್ಲ, ತಾನು ಪೂರ್ವಿ ಎಲ್ಲ ಇದ್ದರು. ಅವರೆಲ್ಲ ಅಡ್ಡ ಬರ್ತಿದ್ರು, ಆರೋಗ್ಬಾರ್ದು ಅಂತ ಕೈಯೆಲ್ಲ ಇಟ್ಕೊಳ್ಳೋದು. ಪಾಪ ಮಕ್ಕಳು ಗಾಳಿ ಬರ್ದಿರ ಅಡ್ಡ ನಿಂತ್ಕೊಂಡು ಮ್ಯಾನೇಜ್ ಮಾಡ್ತಿದ್ರು. ಆ್ಯಂಡ್ ಫೈನ್ ಒಂದು ಸ್ವಲ್ಪ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿದೆಯಾ ಮಮ್ಮಿ? ಚೆನ್ನಾಗಿದೆಯಾ? ಮದರ್ಸ್ ಡೇ ಅಲ್ವಾ, ವರ್ಷಕ್ಕೆ ಒಂದು ಸರಿ ಬರೋದು. ಅಮ್ಮಂದ್ರು ಬರ್ತಡೇಗಳು ಕೂಡ ಮಾಡ್ಕೊಳ್ಳಲ್ಲ. ಸೊ ನಮ್ಮಮ್ಮನೂ ಬರ್ತಡೇ ಅವ್ರಿಗೆ ಬರ್ತಡೇ ಡೇಟೇ ಪ್ರಾಪರಾಗಿ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಈ ಥರ ಮದರ್ಸ್ ಡೇನ ಒಂದೊಂದು ಸರಿ ಸೆಲೆಬ್ರೇಷನ್ ಮಾಡ್ತೀವಿ, ಒಂದು ಸ್ವಲ್ಪ ಖುಷಿ ಪಡ್ತಾರೆ ಅಂತ. ಈ ನಡುವೆ ಒಂದು ಸ್ವಲ್ಪ ನಾವು ಮದುವೆಗಳಾದಮೇಲೆ ಒಂದು ಸ್ವಲ್ಪ ಸೆಲೆಬ್ರೇಷನ್ ಮಾಡೋದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ವಿ, ಅವ್ರಿಗೂ ಖುಷಿ ಕೊಡುತ್ತೀವಿ. ಆ್ಯಂಡ್ ಎಲ್ಲರೂ ಇದ್ವಿ, ಎಲ್ಲರೂ ಸೇರಿಕೊಂಡು ಮಾಡೋಣ, ಎಲ್ಲರೂ ಖುಷಿ ಪಡ್ತಾರೆ ಅಂದ್ಬಿಟ್ಟು ಎಲ್ಲನೂ ಒಂದೇ ಹತ್ರ ಮಾಡಿದ್ವಿ. ಎಲ್ಲರೂ ಖುಷಿಪಟ್ಟರು. ಆ್ಯಂಡ್ ಎಲ್ಲ ಈ ಥರ ಸೇರೋದು ಅಪರೂಪ. ಬಟ್ ಈ ಸರಿ ಪ್ರತಿಯೊಬ್ಬರು ಯಾರು ಮಿಸ್ ಆಗ್ದಿರ, ಯಾರು ಹರ್ಟ್ ಆಗ್ದಿರ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಿ. ಆ್ಯಂಡ್ ನಾನು ಕೂಡ ನಮ್ಮಮ್ಮನಿಗೊಂದು ಪುಟ್ಟ ಗಿಫ್ಟ್ ಕೊಟ್ಟೆ, ಕಾಲ್ಗೆಜ್ಜೆ, ಬೆಳ್ಳಿ ಕಾಲ್ಗೆಜ್ಜೆ ಆ್ಯಂಡ್ ಒಂದು ಸೀರೆ ಕೊಟ್ಟೆ. ನಮಗೋಸ್ಕರ ಎಷ್ಟೆಲ್ಲ ಮಾಡಿರ್ತಾರೆ, ನಾವು ಈ ಥರ ಒಂದು ಪುಟ್ಟ ಮಾಡೋದ್ರಲ್ಲಿ ಏನಿದೆ ಅಲ್ವಾ, ಅವರು ಖುಷಿ ಪಡ್ತಾರೆ ಅಲ್ವಾ. ದೊಡ್ಡದೇ ಮಾಡಬೇಕು, ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತಲೇ ಏನಿಲ್ಲ, ನಮ್ಮ ಕೈಲಿ ಏನಾಗುತ್ತೋ ಅದು ಕೊಡಿಸೋಣ. ನಮ್ಗೆ ಎಷ್ಟೆಲ್ಲ ಮಾಡಿರ್ತಾರೆ ಹಿಂದೆ ನೆನೆಸ್ಕೊಂಡ್ರೆ ಒಂಥರ ಆಗತ್ತೆ ಅಲ್ವಾ ಮನಸ್ಸಿಗೆ. ನಾವು ಒಂದೊಂದು ಕಷ್ಟ ಕಾಲದಲ್ಲಿದ್ದಾಗ ಅವರು ನಮಗೋಸ್ಕರ ಅಂತ ಏನೆಲ್ಲ ಮಾಡಿರ್ತಾರೆ. ಸೊ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಖುಷಿ ಕೊಡೋದಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಎಲ್ಲ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿಕೊಂಡು ಎಲ್ಲರ ಜೊತೆ ಒಂದೊಂದು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ ಎಲ್ಲರೂ ಸೇರಿದ್ವಿ. ಒಂಥರ ಖುಷಿ ಇತ್ತು, ಒಂಥರ ನೆಮ್ಮದಿ ಇತ್ತು ಅಂತ ಹೇಳ್ಬೋದು. ಯಾರ ಮನಸ್ಸುಗಳಲ್ಲಿ ಏನೇನಿರುತ್ತೋ, ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೋ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಪ್ರೀತಿಯಿಂದ ಖುಷಿಯಾಗಿ ಮದರ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಅದೊಂಥರ ನೆಮ್ಮದಿ ಅನ್ನಿಸ್ತು. ಆ್ಯಂಡ್ ಇದಾಗಿತ್ತು ನಮ್ಮ ಮದರ್ಸ್ ಡೇ. ಆ್ಯಂಡ್ ಇವರೆಲ್ಲ ನಮ್ಮ ಅಮ್ಮಂದಿರು, ನಮ್ಮ ಅತ್ತಿಗೆಂದಿರು. ಆ್ಯಂಡ್ ಅದನ್ನೆಲ್ಲ ಮುಗಿಸಿ ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಬ್ಯಾಂಗ್ಳೂರಿಗೆ ರಿಟರ್ನ್ ಆದೆ. ನಮ್ಮ ಮನೆಯವ್ರು ಬಂದಿರಲಿಲ್ಲ. ಆ್ಯಂಡ್ ನಮ್ಮ ಶೈಲು ಅಕ್ಕ, ಭರತ್ ಭಾವ ಅವ್ರ ಜೊತೆ ನಾವು ಅರ್ಲಿ ಮಾರ್ನಿಂಗ್ 5 o'clockಗೆ ರಿಟರ್ನ್ ಆದ್ವಿ. ಅವರು ಬೆಳಗ್ಗೆನೇ ಬರ್ತಾರೆ. ಸೊ ಹಂಗಾಗಿ ಅವ್ರ ಜೊತೆನೇ ರಿಟರ್ನ್ ಆಗಿಬಿಟ್ಟೆ. ಬಂದು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೋದು ಏನಾದರೂ ಅಂದ್ಬಿಟ್ಟು ಮನೆಗೆ ಬಂದು ಲೆಮನ್ ಜ್ಯೂಸ್ ಮಾಡಿಕೊಂಡು, ನಮ್ಮ ಮನೆಯವ್ರಿಗೆ ಲೆಮನ್ ಜ್ಯೂಸ್ ಮಾಡಿಕೊಟ್ಟು ನನಗೆ ABC ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಪ್ರಾಪರಾಗಿ ಫುಡ್ಡೆಲ್ಲ ಇರಲಿಲ್ಲ, ಅಲ್ಲಿ ಇಲ್ಲಿ ಹೋಗ್ತಿದ್ವಿ, ಅದು ಇದು ತಿಂತಿದ್ವಿ. ಸೊ ಹಂಗಾಗಿ ಮನೆಗೆ ಬಂದು ಒಂದು ಸ್ವಲ್ಪ ಹೆಲ್ದಿಯಾಗಿ ಡ್ರಿಂಕ್ಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಅಂತ ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥ ಪುದೀನ ರೈಸ್ ಮಾಡ್ಕೊಂಡಿದ್ದೆ. ಊರಿಗೆ ಹೋಗಿದ್ದೆ, ತರಕಾರಿನೂ ಪ್ರಾಪರಾಗಿರಲಿಲ್ಲ, ಏನಿತ್ತೋ ಅದರಲ್ಲಿ ಪುದೀನ ರೈಸ್ ಮಾಡಿಕೊಂಡು ತಿಂದ್ವಿ. ಆ್ಯಂಡ್ ಬಂದು ತಿಂದು ಸ್ವಲ್ಪ ಆ್ಯಂಡ್ ಬೆಳಗ್ಗೆ ಬೇಗ ಎದ್ದಿದ್ವಿ. ಸೊ ಹಂಗಾಗಿ ಬೇಗ ಬಂದು ಬ್ರೇಕ್ಫಾಸ್ಟ್ ಮಾಡಿ ಮನೆಯವ್ರಿಗೆ ಕೊಟ್ಟು ನಾನು ತಿಂದು ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಸಿ ಆಮೇಲೆ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಬೇಗ ಎದ್ದಿರೋದ್ರಿಂದ ಬ್ರೇಕ್ಫಾಸ್ಟ್ ಬೇಗ ತಿಂದ್ಕೊಂಡು ಮಕ್ಕಳನ್ನೆಲ್ಲ ಸ್ನಾನಗಳು ಮಾಡಿಸಿ ಅವರನ್ನು ಕೂಡ ಮಲಗಿಸಿ ನೆಕ್ಸ್ಟ್ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದು ಇದು ತೊಗೊಬೇಕಾಗಿತ್ತು ನಮ್ಮ ಆಂಟಿಯವ್ರ ಫಂಕ್ಷನ್ಗೆ. ಸೊ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರು ಆಯಿತು ಆದರೆ ಬರ್ತೀನಿ, ಫ್ರೀ ಮಾಡಿಕೊಂಡು ರೆಡಿ ಆಗಿರಿ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಫ್ರೆಶಪ್ ಆಗಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದು ಶಾಪಿಂಗ್ ಹೋಗಿದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಇತ್ತು. ಸೊ ಹಂಗಾಗಿ ತಗೊಂಡಿದ್ದೆ. ಮೆಂತ್ಯ ಸೊಪ್ಪು ಕೂಡ ಇತ್ತು, ತುಂಬಾ ಒಳ್ಳೆಯದು. ಆ್ಯಂಡ್ ಪಲಾವ್ ಜೊತೆಗೆ ಪುದೀನ ರೈಸ್ ಜೊತೆಗೆ ತಿಂದಾಗ ಏನು ಅಂತ ಕಹಿ ಅನಿಸಲ್ಲ. ಸೊ ಹಂಗಾಗಿ ವೆಜಿಟೇಬಲ್ಸ್ನು ತಗೊಂಡು ತಿಂದ್ಕೊಂಡು ನಾವು ಮಧ್ಯಾಹ್ನದ ಮೇಲೆ ಶಾಪಿಂಗ್ ಹೋದ್ವಿ. ಆ್ಯಂಡ್ ಕೆಲವೊಂದು ಫ್ರೀ ಪ್ಯಾಂಟ್ಸ್ ಕೂಡ ಬೇಕಿತ್ತು. ಸೊ ಹಂಗಾಗಿ ತಗೊಳ್ಳೋಣ ಅಂತ ಚೆಕ್ ಮಾಡ್ತಿದ್ದೆ. ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಒಂದು ಶಾಪಲ್ಲಿ.
ಸೊ ಹಂಗಾಗಿ ನಾನು ಪ್ರತಿ ಸಲ ಅಲ್ಲೇ ಹೋಗ್ತೀನಿ. ಸೊ ಹಂಗಾಗಿ ನೋಡ್ತಿದ್ದೆ ತಗೊಳ್ಳೋಣ ಅಂತ. ಆ್ಯಂಡ್ ಲಾಸ್ಟ್ ಎಲ್ಲ ತೊಗೊಂಡಿದ್ದೆ. ಸೊ ಅವತ್ತು ಒಂದು ತೊಗೊಂಡೆ, ಒಂದು ಬ್ಲ್ಯಾಕ್ ಕಲರಲ್ಲೊಂದು ತೊಗೊಂಡು ರಿಟರ್ನ್ ಆದ್ವಿ. ಆ್ಯಂಡ್ ಮಕ್ಳಿಗೂ ಅದು ಬಟ್ಟೆ ಎಲ್ಲ ಬೇಕಿತ್ತು. ಸೊ ಅವ್ರಿಗೂ ಒಂದು ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತ ಹೋಗಿದ್ವಿ. ಆ್ಯಂಡ್ ಮಲ್ಲೇಶ್ವರಮಲ್ಲಿ ಒಂದು ದೋಸೆ ಸೆಂಟರ್ ಇದೆ. ಅಲ್ಲಿ ಒಂದು ಸಖತ್ತಾಗಿರುವಂತಹ ದೋಸೆ ಸಿಗುತ್ತೆ ನೋಡಿ. ಎಷ್ಟು ಕ್ಯೂ ನಿಂತಿದ್ದಾರೆ, ಸಿಕ್ಕಾಪಟ್ಟೆ ಕ್ಯೂ ಇರ್ತಾರೆ. ಕ್ಯೂವಲ್ಲಿ ನಿಂತ್ಕೊಂಡ್ರೆ ದೋಸೆ ಕೊಡೋದು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಬಂದು ಆ್ಯಂಡ್ ಮನೆಗೆ ರಿಟರ್ನ್ ಆಗಿ ಚಿಕ್ಕ ಪಾಪುನ ಮಲಗಿಸಿ ನಾನು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಪಾರ್ಲರ್ಗೆ ಹೋದೆ. ಆ್ಯಂಡ್ ಆಂಟಿ ಅವ್ರದ್ದು ಫಂಕ್ಷನು ಕೂಡ ಹತ್ರ ಬಂದಿತ್ತು. ಸೊ ಹಂಗಾಗಿ ಐಬ್ರೋ ಮಾಡಿಸ್ಬೇಕಿತ್ತು. ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗಿ ಐಬ್ರೋ ಮಾಡಿಸ್ಕೊಂಡು ಆಯಿತು. ಸ್ವಲ್ಪ ಹೇರ್ ಕಟ್ ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಲೈಟಾಗಿ ಹೇರ್ ಕಟ್ ಮಾಡಿಸಿದೆ. ನಾನು ತುಂಬ ಶಾರ್ಟ್ ಏನು ಮಾಡಿಸಿಲ್ಲ, ನಾರ್ಮಲಾಗಿ ನಮ್ಮ ಮನೆಯವ್ರಿಗೆ ತುಂಬ ಶಾರ್ಟ್ ಇಷ್ಟ ಆಗಲ್ಲ. ಸೊ ಇರೋ ಅಷ್ಟು ಹೇರಾದರೂ ಇರಲಿ ಅಂದ್ಬಿಟ್ಟು ಶಾರ್ಟ್ ಏನು ಮಾಡ್ಸೋಕೆ ಹೋಗಲಿಲ್ಲ. ಸುಮ್ಮನೆ ಕೊನೆಯಲ್ಲಿ ಮಾತ್ರ ಚೂರು ಕಟ್ ಮಾಡಿಸಿದೆ. ಆ್ಯಂಡ್ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.